ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಈ ಚಾನಲ್ಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದ್ರೆ ಹಿಂದೆ ನಾನು ಹೇಳಿದ್ದೆ ಒಂದೊಂದು ಚಾಪ್ಟರ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಜನವರಿ 5ರಿಂದ ನಿಮಗೆ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಿದ್ದೆ. ಈಗ ಫಸ್ಟ್ ಲೆಸನ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್. ಈ ಚಾಪ್ಟರ್ ಒಳಗಡೆ 3 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತದೆ ಅಂತ ಹೇಳಿದ್ರೆ ಯಾವ ಚಾಪ್ಟರ್ಪ್ಪ ಅಂತಂದ್ರೆ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್. This chapter contains 3 marks questions. That is very important concept. That is balancing the chemical equations. ಈ ಕಾನ್ಸೆಪ್ಟನ್ನು ಭಾಳ ಸಲ ಹೇಳಿದಾರೆ. ಇದ್ರ ಮೇಲೆ 3 ಮಾರ್ಕ್ಸಿನ ಕ್ವಶನ್ ಬರ್ತದಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಇದ್ರ ಮೇಲೆ 3 ಮಾರ್ಕ್ಸಿನ ಕ್ವಶನ್ ಬರ್ತದಂದ್ರೆ ಯಾವುದಾದ್ರೂ 3 ಇಕ್ವೇಷನ್ಸ್ಗಳನ್ನು ಕೇಳಿ ಅವನ್ನ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಹಚ್ತಾರ ಅಥವಾ ಬ್ಯಾಲೆನ್ಸ್ ಮಾಡೋಕ್ಕೆ ಕೇಳ್ತಾರ ಅಂತ ಹೇಳ್ಬೋದು. ಏನು ಬ್ಯಾಲೆನ್ಸ್ ಮಾಡೋದಿದ್ದಾರೆ? ಹೌ ವಿ ಕ್ಯಾನ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ಸ್. ನಾವು ಯಾವ ರೀತಿ ಕೆಮಿಕಲ್ ಇಕ್ವೇಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಇದೇ ಎಕ್ಸಾಂಪಲ್ ಫಾರ್ ಇದೊಂದು ಐತಲ್ಲ, ಈಗ ಕ್ಲಾಸ್ 10ದ್ದು ಫಸ್ಟ್ ಲೆಸನ್ನಲ್ಲಿ ಬರ್ತಕ್ಕಂಥ ಇದು ಕಾನ್ಸೆಪ್ಟ್. ಇಲ್ಲೊಂದು ಎಕ್ಸಾಂಪಲ್ ತಗೋರಿ. ಈಗ ಒಂದು ಎಕ್ಸಾಂಪಲ್ ತಗೋ. ಏನು ಎಕ್ಸಾಂಪಲ್ ತಗೋರಿ? ಫಸ್ಟ್ಗೆ Mg+O2 ಗಿವ್ಸ್ MgO ಅಂತ ಹೇಳ್ತಾರೆ. Mg ಮೀನ್ಸ್ ಮ್ಯಾಗ್ನೀಷಿಯಮ್, ಆಕ್ಸಿಜನ್, ಗಿವ್ಸ್ ಎರಡೂ ಕೂಡಿ MgO ಅಂತ ಹೇಳ್ತಾರೆ. ಅಂದರೆ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಅಂತ ಕರೀತಾರೆ. ಏನಿದು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ಸ್ ಅಂತ ಹೇಳಿದ್ದೀವಿ. ಏನು ಬ್ಯಾಲೆನ್ಸಿಂಗ್ ಅಂದರೆ ಬ್ಯಾಲೆನ್ಸ್ ಮೀನ್ಸ್ LHS RHS ಸೈಡ್ ಏನಿರಬೇಕಪ್ಪ ಅಂತಂದ್ರೆ ಎರಡೂ ಕಡೆನೂ ನೋಡಿ, ಎರಡೂ ಕಡೆನೂ ನಂಬರ್ ಆಫ್ ಅಟಮ್ಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ನೋಡ್ರಿ. ಮ್ಯಾಗ್ನೀಷಿಯಮ್ ಎಷ್ಟು ಅದಾವು, ಅದ್ರ ಮಾಲಿಕ್ಯೂಲ್ಸ್ ಎಷ್ಟು ಅದಾವು, ಆಕ್ಸಿಜನ್ ಮಾಲಿಕ್ಯೂಲ್ಸ್ ಎಷ್ಟು ಅದಾವು. ನೆಕ್ಸ್ಟ್ ಇಲ್ಲಿ ಕೂಡ ಮ್ಯಾಗ್ನೀಷಿಯಮ್ ಎಷ್ಟು ಅದಾವು, ಆಕ್ಸಿಜನ್ ಎಷ್ಟು ಅದಾವನ್ನ ಮೊದಲು ಬರ್ಕೋಬೇಕು. ಅವ್ರು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಮೊದಲು ಕೌಂಟ್ ಮಾಡಿರಿ, ಬ್ಯಾಲೆನ್ಸ್ ಅದನ್ನು ಚೆಕ್ ಮಾಡಿ. ಹಿಯರ್ ಮ್ಯಾಗ್ನೀಷಿಯಮ್ ಈಸ್ 1, ಹಿಯರ್ ಆಕ್ಸಿಜನ್ ಈಸ್ 2. ಎರಡು ಆಕ್ಸಿಜನ್ ಮೂಲ ಅದಾವು. ನೆಕ್ಸ್ಟ್ ಇಲ್ಲಿ ಮ್ಯಾಗ್ನೀಷಿಯಮ್ 1 ಐತಿ, ಆಕ್ಸಿಜನ್ 1 ಐತಿ. ಬಟ್ ಇಲ್ಲಿ ಆಕ್ಸಿಜನ್ ನಂಬರ್ ಏನಾಗೈತೆ ಅಂದ್ರೆ 2 ಆಗೈತಿ. ಮೊದಲ ಇವನ್ನ ಬರ್ಕೋಬೇಕು ನಂಬರ್ಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟಿಗೆ MgO, ಇಲ್ಲಿ Mg1 ಐತಿ, 1 ಬರೀರಿ. O 2 ಅದಾವು, 2 ಬರ್ಕೋಬೇಕು. ನೆಕ್ಸ್ಟ್ Mg ಮತ್ತು O. ಈ ಕಡೆ ಇರುವ LHS ಸೈಡ್ ಇರ್ತಕ್ಕಂಥ ಎಲಿಮೆಂಟ್ಸ್ RHS ಸೈಡ್ ಇರ್ತವೆ ನೋಡ್ರಿ. ಈ ಕಡೆ ಇರೋದು LHS ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳ ಏನಾಗಿರ್ತಾವ ಅಂದ್ರೆ ಇಲ್ಲೇ ಕಂಡು ಬರ್ತಾವೆ. ಇವಕ್ಕೆ ಇನ್ನೂ ಒಂದು ಏನು ಹೇಳ್ತಾರ ಅಂತಂದ್ರೆ ದೀಸ್ ಆರ್ ರಿಯಾಕ್ಟನ್ಸ್ ಅಂತ ಕರೀತಾರೆ. ಇವು ನಮ್ಮ ಈ ಕಡೆ ನಿಮ್ಮ ಲೆಫ್ಟ್ ಸೈಡ್ ಇರ್ತಾವಲ್ಲ ಇವನ್ನ ರಿಯಾಕ್ಟನ್ಸ್ ಅಂತ ಕರೀತಾರೆ. ನಿಮ್ಮ ರೈಟ್ ಸೈಡ್ ಇರೋನು ಏನಂತ ಕರೀತಾರ ಅಂತಂದ್ರೆ ಪ್ರೊಡಕ್ಟ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಅಂದ್ರೆ ಪ್ರೊಡಕ್ಟ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊರಿದನ ನೋಡಿ. ದೀಸ್ ಆರ್ ರಿಯಾಕ್ಟನ್ಸ್, ದೀಸ್ ಆರ್ ಪ್ರೊಡಕ್ಟ್ಸ್. ವಿ ಕ್ಯಾನ್ ಬ್ಯಾಲೆನ್ಸಿಂಗ್ ದ reactants and products in both side are equal ಅಂತ ಇರಬೇಕು, ಈಕ್ವಲ್ ಆಗಿರಬೇಕು ನೋಡಿ. ಫಸ್ಟ್ ಒನ್ ಮ್ಯಾಗ್ನೀಷಿಯಮ್ 1 ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಅನ್ನು ನೋಡ್ರಿ. ದೇ ಗಿವನ್ ಒನ್ ಎಕ್ಸಾಂಪಲ್ Mg+O2 gives MgO. It means magnesium, when magnesium reacts with the oxygen it gives a magnesium oxide. First we can write the number of the elements present. How many numbers of molecules are present? Magnesium molecule is 1, oxygen molecule is 2. and next one magnesium number ಇಲ್ಲೂ ಕೂಡ 1 ಐತಿ, ಆಕ್ಸಿಜನ್ ನಂಬರ್ ಕೂಡ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ 1 ಐತಿ ನೋಡ್ರಿ. ಇಲ್ಲೇ ಮ್ಯಾಗ್ನೀಷಿಯಮ್ 1, ಆಕ್ಸಿಜನ್ 2 ಅದಾವು. ಇಲ್ಲೇ ಮ್ಯಾಗ್ನೀಷಿಯಮ್ 1 ಐತಿ, ಆಕ್ಸಿಜನ್ 1 ಐತಿ. ಸರಿನಾ? ಈಗೇನಾಗೈತೆ ಅಂದ್ರೆ ಎರಡೂ ಕಡೆನೂ ಸಮಾಧಾನ ಚೆಕ್ ಮಾಡ್ಕೋಬೇಕು, ಈಕ್ವಲ್ ಅದಾವನ್ನ ನೋಡ್ಕೋಬೇಕು. ಇದನ್ನ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಮಾಡೋದಂದ್ರೆ ಏನಪ್ಪಾ ಅಂತಂದ್ರೆ LHS ಸೈಡ್ RHS ಸೈಡ್ ಸೇಮ್ ಅದಾವನ್ನ ಚೆಕ್ ಮಾಡ್ಕೋಬೇಕು ನೋಡಿ. ಇಲ್ಲೇ ಮ್ಯಾಗ್ನೀಷಿಯಮ್ 1 ಐತಿ, ಇಲ್ಲಿ 2 ಅದಾವು, ಇಲ್ಲಿ 1 ಅದಾವು, ಇವೆರಡು ಸೇಮ್ ಇಲ್ಲ. ಈಗ ಏನು ಮಾಡಬೇಕು? ಹೌ ವಿ ಕ್ಯಾನ್ ಬ್ಯಾಲೆನ್ಸಿಂಗ್ ದೀಸ್ ಕೆಮಿಕಲ್ ಇಕ್ವೇಷನ್. ಇದನ್ನು ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಮೊದಲು ಯಾವುದು ವೇರಿಯೇಷನ್ ಇರುತ್ತಲ್ಲ, ಬೇರೆ ಇರ್ತದಲ್ಲ ಡಿಫ್ರೆಂಟ್, ಆ ಡಿಫ್ರೆಂಟ್ ಇರೋದನ್ನ ಮೊದಲ ನಂಬರ್ನ ಸರಿ ಮಾಡ್ಕೋಬೇಕು. ಹಿಯರ್ ಆಕ್ಸಿಜನ್ ನಂಬರ್ ಇಸ್ 2, ಹಿಯರ್ ಆಕ್ಸಿಜನ್ ನಂಬರ್ ಇಸ್ 1. ಫಸ್ಟ್ ವಿ ಕ್ಯಾನ್ ಕನ್ವರ್ಟ್ ಇಟ್ ಆಕ್ಸಿಜನ್ ನಂಬರ್ 1 into 2. ಏನು ಮಾಡ್ಬೇಕು ನಾವೀಗ? ನಾವು 1 ಇದ್ದಿದ್ದನ್ನ 2 ಮಾಡ್ಬೇಕಂತಂದ್ರೆ ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಆಕ್ಸಿಜನ್ನ ಮುಂದ್ಗಡೆ 2 ಅಂತ ಇಲ್ಲೇ ಬರೀಬಾರ್ದು. ಇದು ಬರೆದ ರಾಂಗ್ ಆಗ್ತದೆ. ಯಾಕಂದ್ರೆ ಇದೊಂದು ಕಂಪೌಂಡಿಗೆ ಎಕ್ಸಾಂಪಲ್ ಇದೆ ನೋಡ್ರಿ. MgO ಅನ್ನೋದು ಏನಪ್ಪಾ ಅಂತಂದ್ರೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಒನ್ ಕಂಪೌಂಡ್. ಕಂಪೌಂಡ್ ಇದ್ದಾಗ ನಾವು ಏನಾದರೂ ನಂಬರ್ ಇದನ್ನು ಚೇಂಜ್ ಮಾಡ್ಬೇಕಂದ್ರೆ ಅದ್ರ ಮುಂದ್ಗಡೆ ಟೋಟಲ್ ಕಂಪೌಂಡನ್ನ ಮುಂದ್ಗಡೆನೇ ಬರೀಬೇಕು. ಈಗ ಟೋಟಲ್ ಈಗ ಆಕ್ಸಿಜನ್ ಅನ್ನು ನಾನು 2 ಮಾಡ್ಬೇಕಪ್ಪ ಅಂದ್ರೆ ಆಕ್ಸಿಜನ್ ಮುಂದ್ಗಡೆ ಬರೀಬಾರ್ದು, ಇದರ ಟೋಟಲ್ ಕಂಪೌಂಡ್ನ ಮುಂದೆ ಇಲ್ಲಿ ಬರೀಬೇಕು ನೋಡ್ರಿ. ಈಗ 2 ಅಂದ್ರೆ ಆಕ್ಸಿಜನ್ ಎಷ್ಟಾದ್ರೆ, ಯಾಕಂದ್ರೆ ಇದ್ರ ಕೆಳಗಡೆ ಏನಿಲ್ಲ ಅಂದ್ರೂ 1 ಇರ್ತೈತಿ, ಇದ್ರ ಕೆಳಗೆ ಏನಿಲ್ಲ ಅಂದ್ರೆ 1 ಇರ್ತೈತಿ. ನಾ ಇಲ್ಲಿ 2 ಬರ್ದನಪ್ಪ ಅಂದ್ರೆ 2 1s ಆಕ್ಸಿಜನ್ ಮೊದಲು 1 ಇತ್ತು, ಈಗ 2 ಆಕ್ಸಿಜನ್ ನೋಡ್ರಿ. ಈ 2 ಅನ್ನೋದು ನೀವು ಮ್ಯಾಥ್ಸ್ ಒಳಗೆ ಕಲ್ತಿರ್ಬೋದು ನೀವು.
2AB ಅಂತ ಕರೀತಾರ. ಅಂದ್ರೆ ದೀಸ್ ಟು ನೋಡಿ ಇದಕ್ಕೂ ರಿಲೇಟೆಡ್ ಇರ್ತೈತಿ, ಇದಕ್ಕೂ ರಿಲೇಟೆಡ್ ಇರ್ತೈತಿ, ಬಿಗೂ ಸಂಬಂಧ ಇರ್ತೈತಿ, ಎಗೂ ರಿಲೇಟೆಡ್ ಇರ್ತೈತಿ. ಅದೇ ರೀತಿ ಇಲ್ಲೇ ಈ 2 ಅನ್ನೋದು ಮ್ಯಾಗ್ನೀಷಿಯಮ್ಗೂ ರಿಲೇಟೆಡ್ ಐತಿ, ನೆಕ್ಸ್ಟ್ ಆಕ್ಸಿಜನ್ಗೂ ರಿಲೇಟೆಡ್ ಇರೋದೈತಿ. ಅರ್ಥ ಆಯ್ತು ಹೇಳೋಣ ನಿಮ್ಗೆ? ನೋಡಿ ನಾನು ಹೇಳ್ತೇನೆ ನಿಮ್ಗೀಗ ಆಕ್ಸಿಜನ್ ಮೊದಲು ಒಂದೈತೆ, ಅದ್ರ ಕೆಳಗೇನೋ ಒಂದಿರ್ತೈತಿ, 2 1s 2. ಈಗ ಮ್ಯಾಗ್ನೀಷಿಯಮ್ ಒಂದೇ ಇತ್ತು ಮೊದಲ, ಯಾವಾಗ ನಾವು ಇಲ್ಲಿ 2ನ ಬರೆದ್ವಲ್ಲ ಅವಾಗ ಮ್ಯಾಗ್ನೀಷಿಯಮ್ ನಂಬರ್ ಕೂಡ ಏನಾಗ್ತಂದ್ರೆ 2 ಆಯಿತು. ಈಗ ಇಕ್ವೇಶನ್ ಸಮ ಆಗೈತೆ ನೋಡ್ಕೋಬೇಕಂದ್ರೆ RHS ಸೈಡ್ LHS ಸೈಡ್ ಮತ್ತೇನಾದ್ರು ಸಮ ಆಗೈತೆ ನಾ ಚೆಕ್ ಮಾಡ್ಕೋಬೇಕು, ಈಕ್ವಲ್ ಆಗೈತೆ ನೋಡ್ಕೋಬೇಕು. ಇಲ್ಲ ಈಗ ಇನ್ನೂ ಈಕ್ವಲ್ ಆಗಿಲ್ಲ ನೋಡ್ರಿ. ಇಯರ್ ಮ್ಯಾಗ್ನೀಷಿಯಮ್ ನಂಬರ್ ಇಸ್ 1, ಇಯರ್ ಆಕ್ಸಿಜನ್ ನಂಬರ್ ಇಸ್ 2, ಇಯರ್ ಮ್ಯಾಗ್ನೀಷಿಯಮ್ ನಂಬರ್ ಇಸ್ 2 ಅಂಡ್ ಆಕ್ಸಿಜನ್ ನಂಬರ್ ಇಸ್ 2. ವಾಟ್ ವಿ ಆಫ್ಟರ್ ವಿ ಡೂ, ಇಲ್ಲಿ ಏನು ಮಾಡ್ಬೇಕಂದ್ರೆ ಈಗ ಮ್ಯಾಗ್ನೀಷಿಯಮ್ ನಂಬರ್ನ 2 ಮಾಡಬೇಕು. ಯಾಕಂದ್ರೆ ಆಕ್ಸಿಜನ್ ನಂಬರ್ ಸೇಮ್ ಆಗೈತಿ, ಇಲ್ಲಿ 2 ಐತಿ, ಇಲ್ಲೂ 2 ಐತಿ. ಈಗ ಮ್ಯಾಗ್ನೀಷಿಯಮ್ ನಂಬರ್ 1 ಇದ್ದಿದ್ದು 2 ಆಗ್ಬೇಕಂದ್ರೆ ಜಸ್ಟ್ ಸಿಂಪಲ್ ಅದರ ಹಿಂದ್ಗಡೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ 2ಅನ್ನ ಬರ್ಕೊಂಡ್ಬರ್ಬೇಕು. ಇದ ಏನಂದ್ರೆ ಇಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಆನ್ಸರ್ನ ಬರ್ಕೋಬೇಕು ಕೆಳಗಡೆ ನೀವು 2mg + O2 gives 2mgO. ಈಗ ನೀವು LHS RHS ಅನ್ನು ಚೆಕ್ ಮಾಡ್ಕೊರಿ. ಎರಡೂ ಸೈಡ್ ಏನಾಗಿರ್ತಪ್ಪ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ಗಳ ಸಂಖ್ಯೆ ಏನಿರ್ತದಲ್ಲ ಅವೆರಡೂ ಕಡೆ ಏನಾಗಿರ್ತದೆ ಅಂದ್ರೆ ಈಕ್ವಲ್ ಆಗಿರ್ತದೆ ಅಂತ ಹೇಳ್ತಾರೆ. ಇದ ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಂದ್ರೆ ಮೊದಲ ತಕ್ಕಡಿ, ಈಗೆಲ್ಲ ಡಿಜಿಟಲ್ ಬ್ಯಾಲೆನ್ಸ್ ಬಂದವು, ತಕ್ಕಡಿ ಹಿಡ್ಕೊಳ್ತಿದ್ರು, ಎರಡು ಕಡೆ ಸಮ ಇದ್ರೆ ಈಕ್ವಲ್ ಐತಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲೇನಂದ್ರೆ ಇದು LHS RHS ಎರಡು ಕಡೆ ಏನಂತಂದ್ರೆ ಸೇಮ ಇದಾಗ್ತದೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಈಗ ಎರಡನೇ ಎಕ್ಸಾಂಪಲ್, ಸೆಕೆಂಡ್ ಎಕ್ಸಾಂಪಲ್ ಯಾವತ್ತಪ್ಪ ಅಂತಂದ್ರೆ AgCl gives AgCl. ಇಲ್ಲಿ ಸನ್ಲೈಟ್ ಅಂತ ಬರೀಬೇಕು ಅಂದ್ರೆ ನಿಮ್ಮ ರಿಯಾಕ್ಷನ್ ಒಳಗಡೆ ಇರುತ್ತೆ, ಕೊಟ್ಟಿರ್ತಾರೆ ಇವನ್ನೆಲ್ಲ, ನೀವೇನು ಬರೋ ಜರುತ್ತಿರಲ್ಲ. ನಿಮ್ಗೇನು ಕೇಳಿದಾರೆ ಜಸ್ಟ್ ಅವರು ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ಕೇಳಿದಾರೆ. ಅರ್ಥ ಆಯ್ತಲ್ಲ? ಫಸ್ಟ್ ನೋಡಿದ್ದು AgCl ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಸಿಲ್ವರ್ ಕ್ಲೋರೈಡ್ ಅಂತ ಕರೀತಾರೆ. ಇದು ಸಿಲ್ವರ್ ಕ್ಲೋರೈಡ್. ಅಂಡ್ ಸಿಲ್ವರ್ ಕ್ಲೋರೈಡ್ ಈಸ್ ಹಿಟೆಡ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇಟ್ ಗಿವ್ಸ್ ಏನು ಕೊಡ್ತದಂದ್ರೆ ಸಿಲ್ವರ್ ಆ್ಯಂಡ್ ಕ್ಲೋರೈಡ್ ಅನ್ನು ಕ್ಲೋರಿನ್ ಅನ್ನು ಕೊಡ್ತೀವಿ, ಕ್ಲೋರಿನ್ ಗ್ಯಾಸ್ ಅನ್ನು ಕೊಡ್ತೈತಿ. ನೋಡ್ರಿ, ಯಾವುದಾದ್ರೂ ಒಂದು ಎಲಿಮೆಂಟ್ನ ಕೆಳಗಡೆ ನಂಬರ್ 2 ಬಂದಪ್ಪ ಅಂತಂದ್ರೆ ಅದು ಗ್ಯಾಸಿಯಸ್ ಫಾರ್ಮ್ನಾಗ ಇರ್ತೈತೆ ಅಂತ ಅರ್ಥ. ನೋಡ್ರಿ ಏನು ಹೇಳ್ತಾನೆ, ವಿಚ್ ಎಲಿಮೆಂಟ್, ಯಾವುದಾದ್ರೂ ಒಂದು ಎಲಿಮೆಂಟ್ ಇರಲಿ ಅದ್ರ ಕೆಳಗಡೆ 2 ಬಂದತಿ, ನಂಬರ್ 2 ಇತ್ತಪ್ಪ ಅಂದ್ರೆ ಅದು ಗ್ಯಾಸಿಯಸ್ ಫಾರ್ಮ್ನಾಗ ಇರ್ತೈತೆ ಅಂತ ಅರ್ಥ. ಸಣ್ಣ ನೆಕ್ಸ್ಟ್ ನೋಡ್ರಿ, ಈಗ ಇದನ್ನ ಇಕ್ವೇಶನ್ ಬ್ಯಾಲೆನ್ಸ್ ಮಾಡಬೇಕು, ಚೆಕ್ ಮಾಡಿ. ಮೊದಲು ನಾನು ಹೇಳಿದ್ನಲ್ಲ ಆ ಥರ ಬರ್ಕೋಬೇಕು. LHS RHS ಅಂತ ಹಾಕಿ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಗಳನ್ನು ಹೊಡ್ಕೋಬೇಕು, ಡಿವೈಡ್ ಮಾಡ್ಕೋಬೇಕು. Ag ಅನ್ನೋದೊಂದು ಎಲಿಮೆಂಟ್, Ag ಮೀನ್ಸ್ ಸಿಲ್ವರ್ ಅಂತ ಹೇಳ್ತಾರೆ, ಸರಿನಾ? ಸಿಲ್ವರ್ ಅಂದರೆ ಬೆಳ್ಳಿ ಅಂತ ಹೇಳ್ತೀವಿ Ag. Cl ಅಂದರೆ ಕ್ಲೋರಿನ್. ನೆಕ್ಸ್ಟ್ ಈ ಕಡೆ ಸೇಮ್ ಇಲ್ಲಿರ್ತಕ್ಕಂಥವ ಈ ಪ್ರಾಡಕ್ಟ್, ಸಾರಿ ಇವು ರಿಯಾಕ್ಟೆಂಟ್ಸ್. ಈ ರಿಯಾಕ್ಟೆಂಟ್ ಸೈಡ್ ಇರವ ಏನಪ್ಪ ಅಂತಂದ್ರೆ ಇಲ್ಲೇ ಪ್ರಾಡಕ್ಟ್ ಸೈಡ್ ಇರ್ತಾವ ಅಂತ ಹೇಳ್ತಾರೆ. ನೋಡ್ರಿ, ಈ ಕಡೆ ಸೈಡ್ ಇರೋದು ರಿಯಾಕ್ಟೆಂಟ್ಸು, ಈ ಕಡೆ ಸೈಡ್ ಇರೋದು ಪ್ರಾಡಕ್ಟ್ಸ್. ಇಲ್ಲಿರವ ಏನಾಗಿರ್ತಾವ ಅಂದ್ರೆ ಇಲ್ಲೇ ಇರ್ತಾವೆ ಸೇಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ AgCl, ಸೇಮ್ ಇಲ್ಲೂ ಕೂಡ ಅವೇ ಇರ್ತಾವೆ AgCl. ಎಷ್ಟು ನಂಬರ್ ಅದಾವು? Ag ದ ನಂಬರ್ Ag 1, ನೆಕ್ಸ್ಟ್ Cl ಕೂಡ 1 ಐತಿ, ನೆಕ್ಸ್ಟ್ ಇಲ್ಲಿ Ag 1 ಐತಿ, Cl ಎಷ್ಟು ಐತಿ ಅಂದ್ರೆ 2 ಐತಿ. ಈಗ ಏನು ಹೇಳಿದ್ನಲ್ಲ ನಿಮ್ಗೆ, ಸೇಮ್ ಇರೋದನ್ನ ಕೈ ಬಿಡಬೇಕು, ಬೇರೆ ಡಿಫ್ರೆಂಟ್ ಇರೋದನ್ನ ಮೊದಲು ಅದನ್ನು ಸ್ಟಾರ್ಟ್ ಮಾಡಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ನೋಡ್ರಿ, Ag1 Ag ಮೀನ್ಸ್ ಸಿಲ್ವರ್, ಇದು ಸಿಂಬಲ್. ನೆಕ್ಸ್ಟ್ ಕ್ಲೋರಿನ್ 1, ಇಲ್ಲೇ ಕ್ಲೋರಿನ್ 2 ಅದಾವ. ನಾನು ಹೇಳಿದ್ದಲ್ಲ ನಿಮಗೆ, ಈಗ ಕ್ಲೋರಿನ್ ಇಲ್ಲೇ 2 ಅದಾವಂದ್ರೆ ಈ ಕಡೆ ಕ್ಲೋರಿನ್ ಅನ್ನ ಮೊದಲು 2 ಮಾಡ್ಕೋಬೇಕು. ನಾವು ಇದನ್ನ 2 ಮಾಡ್ಕೋಬೇಕಂದ್ರೆ ಇಲ್ಲೇ ಕ್ಲೋರಿನ್ ಬಾಜುಕ್ ನಾವು ಇಲ್ಲೇ 2 ಬರಿಬಾರ್ದು, ಯಾಕಂದ್ರೆ ಇದು ಕಂಪೌಂಡ್. ನಾನು ಆಗಲೇ ಹೇಳಿದ್ದಲ್ಲ, ಅದು ಕಂಪೌಂಡ್ ಇದ್ದಾಗ ಹಿಂಗೆ ಈ ಪ್ಲಸ್ ಇತ್ತಂದ್ರೆ ಈ ರೀತಿ ಪ್ಲಸ್ ಇದ್ದಿದ್ರೆ ಇಲ್ಲಿ 2 ಈ ರೀತಿ ಬರಿಬೋದು. ಬಟ್ ಇದೆರಡು ಕೂಡಿ ಒಂದೇ ಇರೋದ್ರಿಂದ ಈಗ ನಾನು ಕ್ಲೋರಿನ್ ಅನ್ನ 2 ಮಾಡ್ಬೇಕಲ್ಲ, ಈ 2 ಮಾಡ್ಬೇಕಂತಂದ್ರೆ ಕ್ಲೋರಿನ್ ಅನ್ನ ಇಲ್ಲಿ 2 ಅಂತ ಬರೋದು, ಇದ 2ನ ನಾವು ಕ್ಲೋರಿನ್ ಟೋಟಲ್ ಎದ್ರ ಜೊತೆ ಅಟ್ಯಾಚ್ ಆಗಿರ್ತಲ್ಲ ಕಂಪೌಂಡ್, ಟೋಟಲ್ ಇಲ್ಲಿ 2 ಬರ್ಕೋಬೇಕು. ಈಗ ಕ್ಲೋರಿನ್ ನಂಬರ್ 2 ಆಯ್ತು, ಇಲ್ಲಿ ಕ್ಲೋರಿನ್ ನಂಬರ್ 2. ಬಟ್ ಸಿಲ್ವರ್ ನಂಬರ್ ಮೊದಲು 1 ಇತ್ತು, ಇಲ್ಲಿ 1 ಇತ್ತು, ಹೌದಾ? ಇದು 1 ಇತ್ತು, ಇದ್ರ ಕೆಳಗೆ ಏನಂದ್ರೆ 1 ಇರುತ್ತೆ. ಅವಾಗ ಈ 2 ಇರುತ್ತಲ್ಲ, ಇದಕ್ಕೂ ಅಂದ್ರೆ ಇದಾಗ್ತದೆ, ಸರಿನಾ? 2 1s ಇದಕ್ಕೂ ಸಂಬಂಧಪಡ್ತೈತಿ, ರಿಲೇಷನ್ ಆಗ್ತದೆ, ರಿಲೇಟೆಡ್ ಆಗ್ತೈತಿ. 2 1s 2. ಇಲ್ಲಿ ಸಿಲ್ವರು ಕೂಡ 2 ಆಯಿತು. ಬಟ್ ಇಲ್ಲಿ ಸಿಲ್ವರ್ 1 ಐತಲ್ಲ, ಈ ಸಿಲ್ವರ್ 2 ಆಗ್ಬೇಕಂದ್ರೆ ಜಸ್ಟ್ ಏನಿಲ್ಲ, ರೌಂಡ್ ಆಗಬೇಕು, ಇಲ್ಲಿ 2 ಬರಿಬೇಕು, 2 ಬರ್ಕೋಬೇಕು. ಅವಾಗ ನೋಡ್ರಿ, Ag 2 ಅದಾವು, ಇಲ್ಲೂ ಕೂಡ Ag 2 ಅದಾವು, ಕ್ಲೋರಿನ್ 2 ಅದಾವು, ಇಲ್ಲೂ ಕೂಡ ಕ್ಲೋರಿನ್ 2 ಅದಾವು. ಈ ರೀತಿ ಇಕ್ವೇಶನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದು ಬಹಳ ಈಸಿ ಐತಿ. ಅರ್ಥ ಆಯ್ತಲ್ಲ? ಇನ್ನೊಂದು ಲಾಸ್ಟ್ ಹೇಳ್ದೆ ನೋಡ್ರಿ, ಇವನ್ನ ಕಲಿತ್ರ ನಿಮ್ಮ SSLC ಎಕ್ಸಾಮ್ ಒಳಗಡೆ 3 ಮಾರ್ಕ್ಸಿಗೆ 3 ಪ್ರಶ್ನೆ ಇಂಥವ್ರು ಕೇಳ್ತಾರೆ, A B C ಅಂತ ಬರ್ತಾರೆ. ಅರ್ಥ ಆಯ್ತಲ್ಲ? ಒಂದು ಇಕ್ವೇಶನ್ ಕೊಟ್ಟಿರ್ತಾರೆ, 2 ಇಕ್ವೇಶನ್ ಕೊಡ್ತಾರೆ, 3 ಇಕ್ವೇಶನ್ಸ್ಗಳನ್ನ ಕೊಡ್ತಾರೆ. 3 ಬ್ಯಾಲೆನ್ಸ್ ಮಾಡಿದ್ರೆ 1ಕ್ಕೆ 1 ಮಾರ್ಕ್ಸ್. ಟೋಟಲ್ ನಿಮಗೆ 1ನೇ ಚಾಪ್ಟರ್ ಒಳಗಡೆ ಬ್ಲೂ ಪ್ರಿಂಟ್ ಅನ್ನು ತೆಗೆದು ನೋಡ್ರಿ,
ಫಸ್ಟ್ ಲೆಸನ್ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಒಳಗಡೆ 3 ಮಾರ್ಕ್ಸ್ ಒಂದು ಕ್ವಶನ್ ಐತಿ. ಅದರೊಳಗಡೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದ್ರೆ ಈ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ಸ್. ಅರ್ಥ ಆಯ್ತಲ್ಲ? ಈ ರೀತಿ 2 ಕೊಡ್ತಾರೆ, ಈಸಿನೂ ಕೊಡ್ತಾರೆ ಈ ಸಲ. ಬಟ್ ಆದರೂ ಕೂಡ ನಾನು ನಿಮ್ಗೆ ಇನ್ನೊಂದನ್ನು ಲಾಸ್ಟ್ ಇನ್ನೊಂದು ಹೇಳ್ಕೊಡ್ತೇನೆ ನೋಡ್ರಿ, ನೋಡ್ಕೊಳ್ಬಂದು ಮತ್ತೆ ನೋಡೋಣ, ಮತ್ತೆ ಹೇಳ್ತಾನೆ ಲಾಸ್ಟ್ ಇನ್ನೊಂದನ್ನು ನೋಡ್ರಿ. Al plus O2 gives Al2O3 ಅಂತ ಹೇಳ್ತಾರೆ. ಏನಿದು Al2O3 ನೋಡಿ ಬರೀದಿಲ್ಲ. ಈಗ ಇದನ್ನ ಮೊದಲು ಏನು ಮಾಡಬೇಕು ನೀವು? ಫಸ್ಟ್ ಸ್ಟೆಪ್ LHS RHS ಅಂತ ಬರ್ಕೋಬೇಕು. ಎರಡು ಕಡೆ ಇರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನ ಒಡೆದು ಬರ್ಕೋಬೇಕು, ಡಿವೈಡ್ ಮಾಡಿಕೊಂಡು. Al ಎಷ್ಟೈತಿ? 1 ಕೊಟ್ಟಾರ. O ಎಷ್ಟು ಅದಾವು? 2 ಅದಾವು. ನೆಕ್ಸ್ಟ್ ಇಲ್ಲಿ ಬರೀ Al ಎಷ್ಟು ಅದಾವು ನೋಡಿ? Al2 ಅದಾವು. ನೆಕ್ಸ್ಟ್ ಒನ್ O ಎಷ್ಟು ಅದಾವು ಅಂತಂದ್ರೆ 3 ಅದಾವು ನೋಡಿ. O ಕೆಳಗಡೆ 3 ಹೆಂಗೆ ಬಂತು ಸರ್? ಇದು O ಕೆಳಗಡೆ ನಂಬರ್ ಎಷ್ಟು ಇರ್ತದಲ್ಲ ಅದು ನೋಡ್ಕೋಬೇಕು. Al ಕೆಳಗಡೆ ನಂಬರ್ ಎಷ್ಟು ಅದು ನೋಡ್ಕೋಬೇಕು ಸರಿನಾ? ಈಗ Al ಇಲ್ಲಿ 1 ಐತಿ, ಇಲ್ಲಿ Al2 ಅದಾವು, ಇಲ್ಲಿ O 2 ಅದಾವು, ಇಲ್ಲಿ O3 ಅದಾವು. ಹಿಂಗಿದ್ದಾಗ ಏನು ಮಾಡ್ಬೇಕು? ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಆಗಲೇ ರೀತಿ ಈಸಿ ಇದು. ಬಟ್ ಈ ರೀತಿ ಡಿಫ್ರೆಂಟ್ ಆಗಿ ಬಂದಾಗ, ಆಡ್ ನಂಬರ್ ಒಳಗಡೆ ಬಂದಾಗ, ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ ಬಂದಾಗ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಐತಿ ಆಕ್ಸಿಜನ್, ಇಲ್ಲಿ 3 ಐತಿ. ಇದನ್ನ ನಾವು 3 ಮಾಡಕ್ ಬರಂಗಿಲ್ಲ. ಇಲ್ಲಿ 1 ಬರೆದ್ರೆ 1 2 2 ಆಗ್ತತಿ. ಅಂದ್ರೆ ಆಕ್ಸಿಜನ್ 3 ಅದಾವ, ಇಲ್ಲಿ 3 ಮಾಡ್ಬೇಕಂದ್ರೆ ನನಗೆ 2 ಬರೆದ್ರೆ 2 2 4 ಆಗ್ತದೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟಿಗೆ ಆಡ್ ನಂಬರ್ ಇರೋದನ್ನು ಅಂದ್ರೆ ಬೆಸ ಸಂಖ್ಯೆ ಇರೋದನ್ನ ಸಮ ಸಂಖ್ಯೆ ಮಾಡ್ಕೋಬೇಕು. ಹೆಂಗೆ ಸಮ ಸಂಖ್ಯೆ ಮಾಡ್ಕೋಬೇಕು? ಇಲ್ಲಿ 3 ಐತಲ್ಲ, ಈ 3 ಇದ್ರ ಹಿಂದ್ಗಡೆ ನಾವು ಯಾವುದೊಂದು ನಂಬರ್ ಬರ್ಕೋರಿ, ಅದೇನಾಗಬೇಕು ಅಂದ್ರೆ ಸಮ ಸಂಖ್ಯೆ ಕನ್ವರ್ಟ್ ಆಗಬೇಕು. ಅಂದ್ರೆ ಇದೊಂದು ಕಂಪೌಂಡ್ ಇದು Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದೇನಪ್ಪ ಅಂದ್ರೆ ಒಂದು ಕಂಪೌಂಡ್. ನಾನು ಇಲ್ಲಿ 2 ಬರ್ದಪ್ಪ ಅಂತಂದ್ರೆ ಈ 2 ಇದಕ್ಕೂ ಇಂಟು ಆಗ್ತತಿ, ಆಮೇಲೆ ಇದಕ್ಕೂ ಬರ್ತೈತಿ. 2 3s ಏನಾಗ್ತಿದೆ? 6 ಆಯ್ತು. ಅರ್ಥ ಆಯ್ತಲ್ಲ? ಈ ರೀತಿ ಅದನ್ನ ಸಮ ಸಂಖ್ಯೆ ಒಳಗೆ ಮಾಡ್ಕೊಂಡ್ರೆ ನಾವೀಗ ಇಲ್ಲಿ 2 ಬರ್ಕೊಂಡೆ ನಾನೀಗ ನೋಡ್ರಿ. 2 3s 6 ಏನಾಗ್ತಿಗೆ? 6 ಆಯ್ತು. ಬರೀ ಆಕ್ಸಿಜನ್ ನಂಬರ್ ಅಷ್ಟೇ ಚೇಂಜ್ ಆಗಲಿಲ್ಲ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಮತ್ತೆ ಇಲ್ಲಿ ಆಲ್ರೆಡಿ 2 ಇದ್ದು 2 2s ಎಷ್ಟಾಗ್ತಿಲ್ಲ? 4 ಆಯ್ತು. ಏನು 4 ಆಯಿತು? ಅಲ್ಯೂಮಿನಿಯಂ 4 ಆದವು, ಆಕ್ಸಿಜನ್ 6 ಆದವು. ಈ ಕಡೆ ಬರೀ ಇಲ್ಲಿ ಅಲ್ಯೂಮಿನಿಯಂ ಒಂದೇ ಐತಿ, ಇದು 1 ಇದ್ದಿದ್ದು 4 ಆಗ್ಬೇಕಂದ್ರೆ ಜಸ್ಟ್ ಸಿಂಪಲ್ ಇದು ಒಂದೇ ಐತಿ ಎಲಿಮೆಂಟ್ ಇರೋದ್ರಿಂದ ಇಲ್ಲಿ 4 ಅಂತ ಹಚ್ಕೊಳ್ಬೇಕು. ಕಂಪೌಂಡ್ ಎಲ್ಲ ಇಲ್ಲ, ಇಲ್ಲಿ 1 ಇತ್ತು, ಇದ್ರ ಹಿಂದ್ಗಡೆ ನಾವು 4 ಅಂತ ಹಚ್ಕೊಳ್ಬೇಕು. ಇಲ್ಲೇ 2 ಐತಿ, 6 ಆಗ್ಬೇಕಲ್ಲ ನಮ್ಗೆ. ಈಗ ಇದು ಆಕ್ಸಿಜನ್ 2 ಅದು, ಇದು 6 ಆಗ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಜಸ್ಟ್ ಇಲ್ಲೇ 3 ಇಂಟು ಮಾಡಬೇಕು. 3 2s 6 ನೋಡ್ರಿ. ಇಕ್ವೇಷನ್ಸ್ ನೋಡ್ರಿ. 4Al plus 3O2 gives 2Al2O3. ಇದೇನಪ್ಪ ಅಂತಂದ್ರೆ ಇದ್ರದ್ದು ಆನ್ಸರ್. ಈಗ ಇದು ಬ್ಯಾಲೆನ್ಸ್ ಆಗಿದೆ. ಈ ರೀತಿ ಇಕ್ವೇಷನ್ಸ್ಗಳನ್ನು ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಇನ್ನೂ ಇದ್ರಾಗ ಈ ರೀತಿ ಎಂಥೋ 3 ಕೊಡ್ಬೋದು. ಇಲ್ಲ ಅಂದ್ರೆ ವರ್ಡ್ ಒಳಗಡೆ ಬರ್ತಾವೆ, ಪೂರ ಸೆಂಟೆನ್ಸ್ನಾಗಿರೋ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ರೀತಿ ಬರ್ತಾವೆ. ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಕ್ಲೋರೈಡ್. ಈ ರೀತಿ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್, ಇಟ್ ಗಿವ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ HCl. ಈ ರೀತಿ ಬರ್ತಿರ್ತಾವೆ. ಅವನ್ನ ನಾನು ಏನು ಮಾಡ್ತಪ್ಪ ಅಂದ್ರೆ ಮತ್ತೆ ನಾಳೆ ಕ್ಲಾಸ್ನಲ್ಲಿ ಹೇಳ್ತಾ ಅಂತ ನೀವೇನು ಮಾಡಬೇಕಂದ್ರೆ ಒಂದು ನಿಧಾನಕ ವಿಡಿಯೋನ ನೋಡ್ತಾ ಹೋದು ನಿಮ್ಗೆ ಯಾವ ರೀತಿ ಇಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಸರಿನಾ? ಇದು ಇಂಗ್ಲೀಷ್ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಆದರೂ ಇರಲಿ, ಹುಡುಗರು ನೀಟಾಗಿ ಇದನ್ನು ವಿಡಿಯೋ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಇಕ್ವೇಷನ್ಸ್ ಬ್ಯಾಲೆನ್ಸ್ ಮಾಡೋದು ಭಾಳ ಈಸಿ ಐತಿ. ಆರಾಮಾಗಿ 3 ಮಾರ್ಕ್ಸ್ ಬರ್ಬೋದು. ಈ ಸತ ಬರ್ಬೋದಲ್ಲ, ಬೇಕಾದ್ರೆ ಜನವರಿ 5ನೇ ತಾರೀಕಿಂದ ಎಕ್ಸಾಮ್ಸ್ ಅದಾವಲ್ಲ, ಚೆಕ್ ಮಾಡ್ಕೊರಿ. ಇವು ಖಂಡಿತವಾಗಿ ಬರ್ತಾವು ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಏನು ಮಾಡ್ತಾನಪ್ಪ ಅಂದ್ರೆ ಸೆಂಟೆನ್ಸ್ ವರ್ಡ್ನಲ್ಲಿ ಇರ್ತಕ್ಕಂಥವಲ್ಲ, ವರ್ಡ್ ಒಳಗಡೆ ಇರ್ತಕ್ಕಂಥವನ್ನ ಏನು ಮಾಡ್ತಾನಪ್ಪ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತೀನಿ. ಸಾಕಿಷ್ಟು ಕ್ಲಾಸು. ಆಮೇಲೆ ನೆಕ್ಸ್ಟು ಮತ್ತೆ ಹೋಗ್ತಾರೆ. ಇವತ್ತು 1ನೇ ಚಾಪ್ಟರ್ ಅದ, ನಾಳೆ ಮತ್ತೆ 2ನೇ ಚಾಪ್ಟರ್ಗಳ ಬಗ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥವನ್ನ SSLCಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಗಳನ್ನು ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.